ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಮ್ಮ ಹೆಸರು ಲಿಂಗರಾಜ್ ಅಂದ್ಬಿಟ್ಟು. ಲಿಂಗರಾಜ್ ಎಲ್ಲಿಂದ ಬರ್ತಾ ಇರೋದು? ನಾವೆಲ್ಲ ಕೆರಗೋಡು ಪಕ್ಕ ಕೊಡಿದಡ್ಡಿ. ಕೆರಗೋಡು ಪಕ್ಕ ಕೊಡಿದೊಡ್ಡಿ. ಏನು ಅನಿಸ್ತದೆ ಜಾತ್ರೆ ನಿಮಗೆ? ಸರ್ ಇನ್ನೂ ಇಂಥ ದೊಡ್ಡ ಜಾತ್ರೆಯಾಗಿ ನಡೀತಾ ಇಲ್ಲ. ಎಲ್ಲ ರೈತರು ಸಪೋರ್ಟ್ ಮಾಡಿದ್ರೆ ಇನ್ನೂ ಸಾಕಷ್ಟು ಮಟ್ಟದಲ್ಲಿ ನಡೀತದೆ. ಈಗ ದೊಡ್ಡ ಆಗೈತೆ. ಈಗ ದೊಡ್ಡ ಜಾತ್ರೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನೀವು? ಎಲ್ಲ ರೈತರು ಸಹಕರಿಸ್ಬೇಕು. ನೀವು ಎಲ್ಲ ರೈತರು ಸಹಕರಿಸ್ಬೇಕು, ಮತ್ತೆ ಎಲ್ಲ ರೈತರು ಒಗ್ಗೂಡಿ ಬರಬೇಕಲ್ವಾ? ಎಲ್ಲರೂ ಒಗ್ಗೂಡಿ ಬಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನಡೀತದೆ ಇದು. ಓಕೆ. ಎಲ್ಲ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಸೌಕರ್ಯ, ಎಲ್ಲ ಊಟದ್ದು ನೀರದ್ದು ಎಲ್ಲ ಚೆನ್ನಾಗೈತೆ. ಈಗ ನೀವು ಎಷ್ಟೊತ್ತು ಏರ್ಗಳ ಕರ್ಕೊಂಡು ಬಂದಿದ್ದೀರಾ? ನಮ್ಮದು ಒಂದು ಜೊತೆ ಒಂದು ಒಂಟಿ ಐತೆ. ಇದು ಒಂಟಿನ ಇದು? 5 ಒಂಟಿ ಸರ್ ಇದು. ಒಂಟಿ ಏನು ಅಲ್ಲಾಗಿದೆಯಾ ಏನಿದೆ? ಸರ್ ಇನ್ನೂ ಅಲ್ಲಾಗಿಲ್ಲ. ಅಲ್ಲ ಹಾಲಲ್ಲ. ಹಾಲಲ್ಲ. ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು 45,000 ಹೇಳ್ತಿದ್ದೀವಿ. 45? ಫೈನಲ್ಲು? ಫೈನಲ್ ಒಂದು 42 ಬಂದರೆ ಬಿಡ್ತೀರಾ? ಈಗ ನೀವು ಇದು ಬಿಟ್ಟರೆ ಬೇರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ? ಸರ್ ಇಲ್ಲೇ ಸುತ್ತಮುತ್ತ ಇಲ್ಲ, ಇದು ಬಸವನಗುಡಿ ಅಂತ ನಡೀತದೆ. ಇಲ್ಲಿ ಇದು ಹೇಮಾದ್ರಿ, ಹೇಮಗಿರಿ ಇವೆಲ್ಲ ನಡೀತದೆ. ಓಕೆ, ಅಲ್ಲಿಗೆಲ್ಲ ಹೋಗ್ತಾರೆ. ಇದಕ್ಕೇನಲ್ಲಾಗಿದೆ? ಸರ್ ಇನ್ನೂ ಇದು ಅಲ್ಲಾಗಿಲ್ಲ. ಇದು ಹಾಲಲ್ಲ? ಇದೆರಡು ಜೊತೆನಾ? ಜೊತೆ ಸರ್ ಇದು. ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು ಜೊತೆ 88 ಹೇಳ್ತಾ ಇದ್ದೀವಿ. 88? ಫೈನಲ್ಲು? ಫೈನಲ್ ಒಂದು 82 ಬಂದರೆ ಬಿಡ್ತೀರಾ? ಇದಕ್ಕೆ ಸುಳಿ ಸುದ್ದಿ ಎಲ್ಲ ಕರೆಕ್ಟಾಗಿದೆಯಾ? ಕರೆಕ್ಟ್ ಆಗೈತೆ. ಇದು ಉಳುಮೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀರಾ? ಪರವಾಗಿಲ್ಲ, ಉಳುಮೆ ಎಲ್ಲ ಪರವಾಗಿಲ್ಲ, ಸುಮಾರು ಮಾಡ್ತೇವೆ. ಸ್ಟಾರ್ಟ್ ಮಾಡಿದ್ದೀರಾ? ಅಲ್ಲಲ್ವಾ? ಅಷ್ಟು ಇನ್ನೂ ಇದು ಮಾಡಿ ಒಟ್ಟಲ್ಲಿ ಸ್ಟಾರ್ಟ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ? ಪ್ರಾಕ್ಟೀಸ್ ಎಲ್ಲ ಮಾಡ್ತೇವೆ. ಓಕೆ, ಹೌದಾ? ಹಾಂ ಸರ್. ಓಕೆ, ಮೇವೆಲ್ಲ ಏನೇನು ಆಗ್ತಾ ಇದ್ದೀರಾ? ಮಾಮೂಲಿ ಒಣಲ್ಲು, ಸೀಮುಲ್ಲೆಲ್ಲ ಕಡ್ಡಿ. ಓಕೆ, ಇಷ್ಟೆಲ್ಲ ಆಗ್ತಾ ಇದ್ದೀರಾ? ಓಕೆ, ಫೋನ್ ನಂಬರ್ ಹೇಳ್ತೀರಾ ತಮ್ಮದು? 8088323476. ಥ್ಯಾಂಕ್ ಯು. ಹಾಂ ಸರ್, ಒಳ್ಳೇದಾಗಲಿ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸುಮಂತ್ ಅಂತ. ಸುಮಂತ್ ಅವ್ರು ಎಲ್ಲಿಂದ ಬರ್ತಾ ಇರೋದು? ಚಿಕ್ಕಮಂಡ್ಯ. ಸರ್ ಏನು ಅನಿಸ್ತಾ ಇದೆ ನಿಮಗೆ ಜಾತ್ರೆ? ಸರ್ ಜಾತ್ರೆ ಎಲ್ಲ ಬೆಳವಣಿಗೆ ಆಗ್ಬೇಕು, ಇನ್ನೂ ಬೆಳವಣಿಗೆ ಮಾಡ್ತೀವಿ ನಾವು. ಏನೇನು ನಿಮ್ಮ ಪ್ರಕಾರ ಬೆಳವಣಿಗೆ ಮಾಡ್ಬೇಕಂತ ನೀವೇನು ಸ್ಟೆಪ್ಸ್ ತಗೋತೀರಾ? ಅಂದರೆ ಎಲ್ಲ ಹಳ್ಳಿಲೂ ಪ್ರಚಾರ ಆಗಬೇಕು. ಪ್ರಚಾರ ಆದ್ರೇ ಆಟೋಮೆಟಿಕ್ ಬೆಳವಣಿಗೆ. ಜನಗಳೆಲ್ಲ ತಂದು ಜಾತ್ರೆಗೆ ದನಗಳೆಲ್ಲ ಬಿಡ್ತಾರೆ, ತಗೊಳ್ಳೋರು ತಗೊಳ್ತಾರೆ, ಮಾರೋರು ಮಾರ್ತಾರೆ. ಆ ಥರ ಎಲ್ಲ ಆದ್ರೇ ಚಲಾವಣೆ ಮಾಡಿದ್ರೆ. ಈಗ ನೀವು ನಿಮ್ಮ ಜಾತ್ರೆನ ಪ್ರಚಾರ ಮಾಡಿದ್ರೆ, ಈಗ ನೋಡಿ ನಿಮ್ಮ ಮಂಡ್ಯ ತಾಲೂಕಲ್ಲಿ ಇದೊಂದೇ ಜಾತ್ರೆ ನಡೆಯೋದು, ಕರೆಕ್ಟಾ? ತಾಲೂಕಲ್ಲಿ ಇದೊಂದೇ. ಮಂಡ್ಯ ಜಿಲ್ಲೆಯಲ್ಲಿ ಹಲವಾರು ಜಾತ್ರೆ ನಡೀಬೋದು, ಮಂಡ್ಯ ತಾಲೂಕಲ್ಲಿ ಇದೊಂದೇ. ಮತ್ತೆ ಇದರಲ್ಲಿ ಎಲ್ಲ ಫೆಸಿಲಿಟೀಸ್ ಐತೆ, ಊಟದಿಂದ ಇರ್ಬೋದು, ನೀರು ನೆರಳು ಎಲ್ಲ ಐತೆ. ಊಟದ ಫೆಸಿಲಿಟೀಸ್ ಕೊಟ್ಟು ಈ ತರ ಜಾತ್ರೆ ನಾವು ಈ ತರ ಫೆಸಿಲಿಟೀಸ್ ಇರೋ ಜಾತ್ರೆ ಎಲ್ಲೂ ಇಲ್ಲ. ಆದರೆ ಈ ಜಾತ್ರೆಗೆ ಇನ್ನೂ ಪ್ರಚಾರ ಕಡಿಮೆ ಅಂತಂದರೆ ನಿಮ್ಮಂಥವ್ರು ಇರ್ಬೋದು, ನಮ್ಮಂಥವ್ರು ಇರ್ಬೋದು, ಸ್ವಲ್ಪ ಜಾಸ್ತಿ ಪ್ರಚಾರ ಮಾಡಿದ್ರೆ ನೋಡಿ, ಜಾಗನೂ ಐತೆ, ಎಲ್ಲ ಐತೆ, ಎಲ್ಲ ಅನುಕೂಲ ಐತೆ. ಆದರೆ ಬರೋರು ಬರ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಸೊ ನಾವು ಅವ್ರನ್ನ ಬರೋರ ಥರ ಮಾಡಬೇಕು ಅಂತಂದರೆ ಒಂದು ಸ್ವಲ್ಪ ಪ್ರಚಾರ ಮಾಡಬೇಕು. ಓಕೆ, ಇದಕ್ಕೆ ಏನಲ್ಲಾಗಿದೆ ಸರ್? ಇದಕ್ಕೆ ಸರ್ ಕಡೆ ಬಿದ್ದಿದೆಯಾ? ಏನು ರೇಟ್ ಹೇಳ್ತಾ ಇದ್ದೀರಾ? ಸರ್ ಇದು 180 ಆಗಿದೆ ಸರ್. 180. ಗಾಡಿ ಎಲ್ಲ ಓಡಿಸ್ತಿದ್ದೀರಾ? ಕಬ್ಬಿನ ಗಾಡಿ? ಕಬ್ಬು ಹೊಡಿಯೋದೇ ಕೆಲಸ. ಎಷ್ಟನ್ನು ಹೊಡೆದಿದ್ದೀರಾ ಮ್ಯಾಕ್ಸಿಮಮ್ ಅಂದರೆ ಇದುವರೆಗೂ? 5 ಟನ್ವರೆಗೂ ತೊಗೊಂಡಿದ್ದೀರಾ? ಓಕೆ, ಎಲ್ಲಿ ಹೊಡಿತೀರಾ ಸರ್ ಕಬ್ಬೆಲ್ಲ ನೀವು? ಮಂಡ್ಯ ಫ್ಯಾಕ್ಟ್ರಿಗೆ. ನಿಮ್ಮ ಗದ್ದೆಯಿಂದ ಅಲ್ಲಿ ಫ್ಯಾಕ್ಟ್ರಿ ಎಷ್ಟು ದೂರ ಆಗ್ಬೋದು? 4-5 ಕಿಲೋಮೀಟ್ರ್. ಯಾವುದೇ ರೀತಿ ಆಯಾಸ ಇಲ್ಲದೇ, ಅಲ್ಲಲ್ಲ, ಯಾವುದೇ ರೀತಿ ಆಯಾಸ ಇಲ್ಲದೆ ಚೆನ್ನಾಗಿ ಹೊಡೆಯುತ್ತೆ. ಈಗ ಏನು ರೇಟ್ ಹೇಳ್ತಿದ್ರೆ ಕೊಡೋಕ್ಕೆ? ನೀವು ಕೊಡೋದು ಬಿಡೋದು ಅಂದರೆ ನೀವು ಎಷ್ಟಕ್ಕೆ ಬಿಡೋಣ ಅನ್ಕೊಂಡು? ನಮಗೆ ಆಗಿರೋ ಬೆಲೆಗೆ ಬಂದರೆ ಬಿಡ್ತೀವಿ ಸರ್. ಆಗಿರೋ ಬೆಲೆಗೆ ಬಂದರೆ ಒಳ್ಳೆ ಚೆನ್ನಾಗೆಲ್ಲ ನೋಡ್ಕೊತಾ ಇದ್ದೀರಾ? ಏನೇನು ಮೇವು ಹಾಕ್ತಾ ಇದ್ದೀರಾ? ಸರ್ ಮಾಮೂಲಿ ತೊಂಡೆ ಮೇವು, ಹಸಿ ಹುಲ್ಲು, ಒಣನ್ನು ತಿಂತಾವೆ, ಹಸಿ ಹುಲ್ಲು ಹಾಕ್ತೀವಿ, ತಿಂಡಿಗಳ ಕೊಡ್ತೀವಿ. ಈಗ ಇಷ್ಟೆಲ್ಲ ಲೋಡ್ ಗಾಡಿ ಹೊಡಿಯುತ್ತಲ್ವಾ, ಇದಕ್ಕೇನಾರು ಎಕ್ಸ್ಟ್ರಾ ಕೇರ್ ಏನಾರು ತಗೋತೀರಾ ನೀವು? ಸರ್ ಅಂದರೆ ಉಳ್ಳಿ ನುಚ್ಚ ಹಾಕ್ಬೇಕು. ಅಂದರೆ ಉಳ್ಳಿ ನುಚ್ಚು ಹಾಕಿದ್ರೆ, ಜೋಳದ ನುಚ್ಚು ಅವೆಲ್ಲ ಹಾಕ್ಬೇಕು ಸರ್. ಅವೆಲ್ಲ ಹಾಕಿದ್ರೆ ಚೆನ್ನಾಗಿದೆ. ಸುಳ್ಳು ನಗರೋಡಿ ಎಲ್ಲ ಚೆನ್ನಾಗಿ ಎಳಿತವೆ. ಈಗ ನೀವು ಇದಕ್ಕೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ಮಾಡಿಸ್ತಾ ಇರ್ತೀರಾ ಕಾಲಕ್ಕೆ? ಇದು ಗಂಟು ರೋಗದ್ದು ವ್ಯಾಕ್ಸಿನೇಷನ್ ಮಾಡಿಸ್ತೀವಿ, ಸರ್ಕಾರದ ಕಡೆಯಿಂದ ಕೊಡ್ತಾರೆ, ಬಂದು ಹಳ್ಳಿಲೇ ಮಾಡ್ತಾರೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ. ಅದು ಬಿಟ್ರೆ ಸಣ್ಣ ಪುಟ್ಟದಿದ್ರೆ ಇಂಜೆಕ್ಷನ್ ಮಾಡಿಸ್ತಾರೆ ಸರ್, ಎಲ್ಲ ಹಳ್ಳಿಲೂ ಮಾಡ್ತಾರೆ. ಇಂಜೆಕ್ಷನ್ ಮಾಡಿಸ್ತೀವಿ. ಆ ಥರ ಅದೇನು ನಾಟಿ ಎತ್ಗಳಿಗೆ ಅಂತ ಮೇಜರ್ ಆಗಿ ಬರೋದಿಲ್ಲ, ಬಟ್ ನೀವು ಸ್ಪೆಷಲ್ ಆಗಿ ಸ್ವಲ್ಪ ಕೇರ್ ತಗೋತಾರೆ, ಮುಂಜಾಗ್ರತೆಗೆ ಮಾಡಿಸ್ಕೊಳ್ತೀವಿ. ಓಕೆ ಸರ್. ನಾಟಿ ಎತ್ತಲ್ಲಿ ಎಕ್ಸ್ಪೆಷಲಿ ಏನು ಹೇಳ್ಬೇಕು ಅಂತಂದ್ರೆ ರೋಗ ಅವಾಯ್ಡ್ ಆಗೋಯ್ತವೆ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತವೆ. ಇಲಾಖೆ ಹಸುಗಳಿಗೆ ಅವಕ್ಕೆ ಜಾಸ್ತಿ ರೋಗಗಳು ಜಾಸ್ತಿ ಬರುವಂತವು. ನಮ್ಮ ನಾಟಿ ಎತ್ತುಗಳಿಗೆ ಹಳ್ಳಿಕಾರು ಅಂತ ಜಾತಿ ಅಂತವಕ್ಕೆ ರೋಗಗಳು. ತಮ್ಮ ನಂಬರ್ ಹೇಳ್ತೀರಾ ಸರ್? 9036844401. ಥ್ಯಾಂಕ್ ಯು. ನಮಸ್ಕಾರ. ಹೇಳಿ. ತಮ್ಮ ಹೆಸರು?
ಸಂತೋಷ್ ಕುಮಾರ್. ಸಂತೋಷ್ ಅವ್ರು ಎಲ್ಲಿಂದ ಬರ್ತಾರೆ? ಕೇರ್ಪೇಟೆ ಹತ್ರ ಮೋದೂರು. ಕೇರ್ಪೇಟೆ ಹತ್ರ ಮೋದೂರು. ಮೋದೂರು. ಏನು ಅನಿಸ್ತದೆ ಸರ್ ಜಾತ್ರೆ? ಜಾತ್ರೆ ಖುಷಿ ಆಗ್ತಿದೆಯಾ? ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾ ಇದ್ದೀರಾ? ಈ ಜಾತ್ರೆ ಈಗ ಒಂದು 2 ವರ್ಷದಿಂದ ಬಂದಿದೆ. 2 ವರ್ಷದಿಂದ ಬರ್ತಿದ್ರ. ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನೀವು? 2 ಜೊತೆ ಹಾಕಬೇಕು. 2 ಜೊತೆ. ಏನಲ್ಲಾಗಿದೆ ಸರ್ ಇದಕ್ಕೆ? ಇದು ಕಡೆಯಲ್ಲೂ ಇದು 4 ಕಲ್ಲು. ಇದು 4 ಕಲ್ಲು, ಇದು ಈ ಕಡೆದು ಕಡೆಯಲ್ಲು. 4 ಕಲ್ಲಲ್ಲ? ಏನು ರೇಟ್ ಹೇಳ್ತಾ ಇದ್ದೀರಾ ಇದಕ್ಕೆ? ಇವಾಗ 2.5 ಹೇಳ್ತಾ ಇದ್ದೀವಿ. 2.5 ಹೇಳ್ತಾ ಇದ್ದೀರಾ? ಫೈನಲ್ ಅಂದರೆ ಎಷ್ಟು ಕೊಡ್ತೀರಾ ಸರ್? ಫೈನಲ್ ಅಂದರೆ 2.20, 2.20 ಇಲ್ಲಾಂದ್ರೆ 2.30ಕ್ಕೆ ಬಿಡ್ತೀರಾ? ಉಳುಮೆ ಎಲ್ಲ ಮಾಡಿಸಿದ್ರಾ? ಗದ್ದೆ ಕೆಲಸ ಎಲ್ಲ? ಎಲ್ಲ ಮಾಡಿದ್ವಿ. ಗೇಮ್ ಎತ್ಗಳೆಲ್ಲ ಗೇಮ್ ಸೋಕೆ 2ಕ್ಕೂ ಆಗುತ್ತೆ. ಏನೇನು ಮೇವು ಆಗ್ತಾ ಇದ್ದೀರಾ? ಅಷ್ಟು ಆಗ್ತಾ ಇದ್ದೀರಾ? ಸುಳಿಸೋದೆಲ್ಲ ಕರೆಕ್ಟಾಗಿದೆಯಾ? ಯಾವ ಫೋಟೋ ಏನಿಲ್ಲ, ಎಲ್ಲ ಎಲ್ಲ ಚೆನ್ನಾಗಿದೆ. ಇದು ಕಡೆ ಎಲ್ಲ? ಇದು ಕಡೆಯಲ್ಲ. ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ದೀರಾ? ಇದಕ್ಕೆ 3.5 ಲಕ್ಷ ಹೇಳ್ತಾ ಇದ್ದೀವಿ. 3.5 ಲಕ್ಷ ಹೇಳ್ತಾ ಇದ್ದೀರಾ? ಫೈನಲ್ ಫೈನಲ್ 3 ಲಕ್ಷಕ್ಕೆ ಬರುತ್ತೆ. 3 ಲಕ್ಷಕ್ಕೆ ಬಂದರೆ ಬಿಡ್ತೀರಾ? ಇದು ಒಳ್ಳೆ ಗಾಡಿ ಗಿಡಿ ಎಲ್ಲ ಕೆಲಸ ಮಾಡಿದೈತೆ. ಕೆಲಸ ಮಾಡಿರುತ್ತೆ. ಈಗ ಸದ್ಯಕ್ಕೆ ಶೋಕಿ ಮಾಡಿಸ್ತಾ ಇದ್ದೀರಾ? ಸೋಕೆ ಮಾಡ್ತಾ ಇದ್ದೀವಿ. ವರ್ಷದಲ್ಲಿ 6 ತಿಂಗಳು ಜೈತೇವೆ, 6 ತಿಂಗಳು ಸೋಕೆ ಮಾಡ್ತಾ ಇದ್ದೀವಿ. ಈಗ ನೀವು ಯಾವುದೊಂದು ಜಾತ್ರೆಗೆ ಹೋಗ್ಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತಗೋತೀರಾ? ಜಾತ್ರೆ ಅಂದರೆ ಒಂದು 2 ತಿಂಗಳು ಮುಂದಾಗೆ ರೆಸ್ಟ್ ಬಿಟ್ಕೊಂಡು ಪಾಲ್ ಹಾಕ್ತೀವಿ, ತಿಂಡಿ ಕೊಡ್ತೀವಿ, ಜೋಳ ರಾಗಿ ಎಲ್ಲ ಬೇಯಿಸ್ಕೊಡ್ತೀವಿ, ಹಾಂ, ಬೆಣ್ಣೆ ಕೊಡ್ತೀವಿ, ಓಕೆ. ಎಲ್ಲ ಕೊಟ್ಟು ಸಾಕ್ತೀವಿ. ಈಗ ಒಬ್ಬೊಬ್ರು ಹೇಳ್ತಾರಲ್ಲ ಕಲರ್ ಎಲ್ಲ ಕೆಟ್ಟೋಗ್ಬಿಡ್ತು ಅಂತ ಹೇಳ್ತಾರಲ್ಲ, ಕಲ್ಲರ್ ಮೇಂಟೈನ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ಕಲರ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಹಸಿ ಗಂಜಿ ಅಕ್ಕಿ ಗಂಜಿ ಜೋಳ ಗಂಜಿ ಕೊಟ್ಕೊಂಡು ರವೆ ಗಂಜಿ ಕೊಟ್ಕೊಂಡು ಕಾವಲ್ ಮಾಡಿ ಬಣ್ಣ ಮಾಡಬೇಕು ಅಂದರೆ ಅಕಸ್ಮಾತ್ ಬಣ್ಣ ಹೋಯ್ತು ಅಂತಂದ್ರೆ ಅದಕ್ಕೆ ಮೆಡಿಸಿನ್ಸ್ ಏನಾರು ಇದೆಯಾ? ಏನು ಮೆಡಿಸನ್ ಐತೆ, ಎಲ್ಲ ಮಾಡಾಕಾರ ಮೆಡಿಸನ್ ಐತೆ, ಬಣ್ಣ ಬರಂಗು ಐತೆ, ಮಾಂಸ ಬರಂಗು ಐತೆ ಮೆಡಿಸನ್. ಹಾಂ, ಅದೆಲ್ಲ ಮಾಡಿಸ್ಬಾರ್ದು. ಅದೆಲ್ಲ ಮಾಡಿಸ್ಬಾರ್ದು. ಮಾಡಿದ್ರೆ ಗೇಮೇಗೆ ಆಗಲ್ಲ. ಅದು ಸ್ಟೆರಾಯ್ಡ್ ಅಂತ ಹೇಳ್ತಾರಲ್ವಾ? ದನ ವೀಕ್ ಆಯ್ತವೆ, ದನ ವೀಕ್ ಆಯ್ತದೆ. ಓಕೆ. ಈಗ ಇಲ್ಲಿ ಸುಳಿ ಎಲ್ಲ ಕರೆಕ್ಟಾಗಿರುತ್ತೆ? ಯಾವುದೋ ತಪ್ಪು ಸುಳಿ ಏನಿಲ್ಲ, ಎಲ್ಲ ಕರೆಕ್ಟಾಗಿದೆ. ಎಲ್ಲ ಕರೆಕ್ಟಾಗಿದೆ. ಓಕೆ. ಈಗ ನೀವು ಯಾರ್ಯಾರ ಜೊತೆ ಬಂದಿದ್ದೀರಾ? ನಾವು ನಮ್ಮ ಅಪ್ಪ ಅವ್ರು ನಿಮ್ಮ ತಂದೆಯವರಾ? ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಈ ಒಂದು ಜಾತ್ರೆಯಲ್ಲಿ? ಸುಮಾರು ವರ್ಷದಿಂದ ನಮ್ಗಿಂತ ಸಣ್ಣದಿಂದ ಅವ್ರಿಗೆ ಗೊತ್ತು. ಹೌದಾ? ಸರಿ, ಅವ್ರನ್ನ ಮಾತಾಡ್ತೀನಿ. ಸರ್, ನಿಮ್ಮ ಹೆಸರು? ಶಿವಣ್ಣ. ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಕ್ಯಾರ್ಪೇಟೆ. ನೀವು ಕ್ಯಾರ್ಪೇಟೆ. ಈಗ ಹೇಳಿದ್ರು ನಮ್ಮ ತಂದೆಯವ್ರಿಗೆ ಸುಮಾರು ಒಂದು ಜಾತ್ರೆದೆಲ್ಲ ಒಂದು ಅಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅಂತ. ನೀವು ಎಷ್ಟು ವರ್ಷದಿಂದ ಒಂದು ಜಾತ್ರೆಗೆ ಹೋಗ್ತಾ ಇದ್ದೀರಾ? ಅಂದರೆ ನೀವು ಚಿಕ್ಕ ಹುಡುಗ ಇರ್ಬೋದು, ಯಾವಾಗಲೂ? ಅದೇ ಸುಮಾರು ನಾನು 30 ವರ್ಷದಿಂದ 30 ವರ್ಷದಿಂದ ಹೋಗ್ತಾ ಇದ್ದೀರಾ. ಏನು ಅನ್ಸುತ್ತೆ ನಿಮಗೆ ದನಗಳ ಜಾತ್ರೆಗೆಲ್ಲ ಹೋದ್ರೆ? ಏನು ಅನ್ಸುತ್ತೆ ಮೊದಲಿಗೂ ಮತ್ತು ಈಗಲೂ ಏನು ಡಿಫ್ರೆನ್ಸ್ ಕಾಣಿಸುತ್ತೆ ನಿಮಗೆ? ಅವತ್ತಿಗೆ ಇವತ್ತು ಒಂದು ಸ್ವಲ್ಪ ಉನ್ನತವಾಗಿ ಹಾಂ, ಜಾತ್ರೆಗಳು ದನಿಗಳು ಎಲ್ಲ ಅನುಕೂಲವಾಗೆಲ್ಲ ಇದು ಮಾಡ್ತಾ ಇದ್ದಾರೆ. ಈಗ ಅವಾಗ ಈಗ ಚೆನ್ನಾಗಿ ಇವಾಗ ಚೆನ್ನಾಗಿದೆ. ಬಟ್ ಅವಾಗ ದನಗಳೆಲ್ಲ ಜಾಸ್ತಿ ಇದ್ದಲ್ವಾ? ಜಾಸ್ತಿ ಇಲ್ಲ ಹಿಂದೆ. ಹಾಂ, ಈಗ ಕಡಿಮೆ ಇರೋದು. ಬಟ್ ರೈಟ್ ಜಾಸ್ತಿ ಆಗೋದು ಅಂದರೆ ಈಗ ಉಲ್ಟಾ ಆಗ್ಬಿಟ್ಟೈತೆ. ಓಕೆ ಸರ್, ಒಳ್ಳೇದಾಗಲಿ. ಹಾಗೆ ನಿಮ್ಮ ಫೋನ್ ನಂಬರ್ ಹೇಳ್ಬಿಡ್ತೀರಾ? 990802027258. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ವಿಜಯ್. ವಿಜಯ್, ಎಲ್ಲಿಂದ ಬರ್ತಾ ಇರೋದು? ದೇವೇಗೌಡನ ದೊಡ್ಡಿ. ಎಲ್ಲಿ ಬರ್ತದೆ ಸರ್ ಅದು? ಇಲ್ಲಿ ಶುಗರ್ ಟೌನು. ಮಂಡ್ಯ ತಾಲೂಕು. ಮಂಡ್ಯ ಜಿಲ್ಲೆ. ಸರ್, ಈ ಒಂದು ಜಾತ್ರೆ ಕಂಬದ ನರಸಿಂಹಸ್ವಾಮಿ ಜಾತ್ರೆ ಸಾತ್ನೂರಲ್ಲಿ ನಡೀತದೆ. ಏನು ಅನ್ಸುತ್ತೆ ನಿಮಗೆ ಹತ್ರ ಜಾತ್ರೆ? ಜಾತ್ರೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಆಗ್ಬೋದು, ಏನೇ ಆಗ್ಬೋದು, ಚೆನ್ನಾಗಿ ಇದು ಮಾಡಿ ಎಲ್ಲ ದನ ಕಟ್ಟಕ್ಕೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೀರೊಂದೇ, ಕರೆಂಟ್ ಒಂದು, ಓಕೆ, ಎಲ್ಲ ಸೌಲಭ್ಯನೂ ಚೆನ್ನಾಗಿದೆ. ಓಕೆ, ಏನು ತೊಂದರೆ ಆಗದಂಗೆ ಆರಾಮಾಗಿ ಜಾತ್ರೆ ಮಾಡ್ಬೋದು. ಬಹುಮಾನ ಎಲ್ಲ ಇದೆಯಾ? ಬಹುಮಾನ ಎಲ್ಲ ಇದೆ. ಸೊ ಹಂಗಾಗಿ ಹತ್ರ ಜಾತ್ರೆ ಎಲ್ಲ ಫೆಸಿಲಿಟೀಸ್ ಇದೆ ಅಂತ ಬಂದಿದ್ದೀರಾ? ಹೌದು. ಓಕೆ. ನೀವು ಈಗ ಮನೆಯಿಂದ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ? ನಾವು 2 ಜೊತೆ. ಒಟ್ಟು 3 ಜೊತೆ ಇದೆ ನಮಗಂತೂ. ಓಕೆ. ಈಗ ನಿಮ್ಮ ಕೈಲಿದೆಯಲ್ಲ, ಏನಲ್ಲಾಗಿದೆ ಇದಕ್ಕೆ? 4 ಕಲ್ಲು. 4 ಕಲ್ಲು. ಏನು ರೇಟ್ ಹೇಳ್ತಾ ಇದ್ದೀರಾ? ಇದು 5 ಲಕ್ಷ ಆಗೈತೆ. 5 ಲಕ್ಷ. ನಿಮಗೆ 5 ಲಕ್ಷ ಆಗಿದೆಯಾ? ಈಗ ಎಷ್ಟಕ್ಕೆ ಬಿಡ್ತೀರಾ ಇದನ್ನು? ಬಂದರೆ ಬಿಡ್ತೀವಿ. 5.5 ಬಂದರೆ ಬಿಡ್ತೀರಾ? ಎಷ್ಟು ತಿಂಗಳಿಂದ ನೀವು ಸಾಕ್ತಾ ಇದ್ದೀರಾ ಹಂಗಾದ್ರೆ? 1 ವರ್ಷ. 1 ವರ್ಷ ಆಯ್ತಾ? 1 ವರ್ಷದಿಂದ ತಂದಿತ್ತಾ ನೀವು? ಈಗ ಏನೇನು ಮೇವು ಆಗ್ತಾ ಇದ್ದೀರಾ ಇದಕ್ಕೆ? ಇದು ಕಡಲೆಕಾಯಿ ಹಿಂಡಿ, ಹಾಂ, ಎಲೆ ಬೂಸ, ಹಾಂ, ಕಡಲೆ ಒಟ್ಟು, ಹಾಂ, ಹುಳಿ ಮುಚ್ಚು, ಓಕೆ, ಜೋಳ ಮುಚ್ಚು, ಓಕೆ. 5-6 ಥರ ತಿಂಡಿ ಹಾಕ್ತೀವಿ. 5-6 ಥರ ತಿಂಡಿ ಹಾಕಿ ಚೆನ್ನಾಗಿ ಸಾಕ್ತಾ ಇದ್ದೀರಾ. ಈಗ ಫೈನಲ್ ಅಂದರೆ ನೀವು ಎಷ್ಟಕ್ಕೆ ಬಿಡ್ಬೋದು ಸರ್? ಈಗ ನೀವೇ 5ಕ್ಕೆ ತೊಗೊಂಡಿದ್ದೀರಾ, 5.5 ಹೇಳ್ತಿದ್ದೀರಾ. ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ನೀವು? 5-10ಕ್ಕೆ ಬಿಡ್ತೀರಾ. ಚೆನ್ನಾಗೆಲ್ಲ ಉಳುಮೆ ಎಲ್ಲ ಮಾಡಿಸ್ಕೊಂಡಿದ್ರಾ? ಕೆಲಸ ಎಲ್ಲ ಗದ್ದೆ ಕೆಲಸ ಎಲ್ಲ ಮಾಡಿದೆ. ಈಗ ಇದು ಒಂಟಿನಾ ನಿಮ್ದೇನಾ ಅದು? ಬನ್ನಿ. ಇದಕ್ಕೇನಲ್ಲಾಗಿದೆ? ಅದು 4 ಕಲ್ಲೆ. ಇದು 4 ಕಲ್ಲು. ಇದಕ್ಕೇನು ರೇಟ್ ಹೇಳ್ತಾ ಇದ್ದೀರಾ? ಇದು 2.5. 2.5. ಇದೇನು ಸಿಕ್ಕಿದ್ರೆ ಕೂಟ ಹಾಕ್ತೀರಾ, ಇಲ್ಲ ಅಂತಂದರೆ ಮಾರ್ಬಿಡ್ತೀರಾ? ಅದೇ ಜೊತೆ ಮಾರ್ಬಿಟ್ಟು ಇದು ಕೂಟ ಹಾಕಿ. ಈ ಜೊತೆ ಮಾರ್ಬಿಟ್ಟು ಇದಕ್ಕೆ ಕೂಟ ಹಾಕೊಂಡು ಇದು ಮಾಡೋಣ ಅನ್ಕೊಳ್ಳಿ. ಇದಕ್ಕೆ ಇದು ಹುಡುಕ್ತಾ ಇದ್ದೀರಾ ಈಗ ಸದ್ಯಕ್ಕೆ? ನೆಕ್ಸ್ಟ್ ಸಲ ಜಾತ್ರೆಗೆ ಆಗುತ್ತೆ. ಓಕೆ, ಫೈನ್. ಇದು ಬಿಟ್ಟರೆ ಅದು ಆ ಕಡೆ ನಿಮ್ದೇನಾ ಎಲ್ಲ? ಅದು 2 ಬನ್ನಿ, ನಿಮ್ದೇನಾ ಅದು? ಅಣ್ಣ ಬರ್ತೀವಿ. ನಿಮ್ಮ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ವಿಜೇಂದ್ರ, ಹೊಸಳ್ಳಿ, ಮಂಡ್ಯ.
ಹೊಸಳ್ಳಿ ಮಂಡ್ಯ ಸಿಟಿ. ಸಿಟಿನೇ ಸರ್ ಏನು ಅನಿಸ್ತದೆ ನಿಮಗೆ ಹತ್ರ ಜಾತ್ರೆ? ಹಾಂ, ಖುಷಿ ಆಯ್ತಾ ಇದೆ. ಖುಷಿ ಆಗ್ತದೆಯಾ? ಎಷ್ಟು ವರ್ಷದಿಂದ ಈ ಒಂದು ಜಾತ್ರೆಗೆ ಬರ್ತಾಯಿದ್ರೆ ನೀವು? ಈ ಜಾತ್ರೆ ಬಂದು 3 ವರ್ಷದಿಂದ ಬರ್ತಾ ಇದೆ. 3 ವರ್ಷದಿಂದ ಬರ್ತಾಯಿದ್ರೆ ಏನೀಗ ಫೆಸಿಲಿಟೀಸ್ ವೈಸು ನಿಮ್ಗೆ ಏನು ಅನಿಸ್ತಾ ಇದೆ? ಫೆಸಿಲಿಟೀಸ್ ಅಂದರೆ ಈಗ ಪ್ರೈಸ್ ಕಮಿಟಿ ಎಲ್ಲ ಮಾಡಿದ್ದಾರೆ, ಆಮೇಲೆ ಊಟ ಎಲ್ಲ ಮಾಡಿ ರೈತರಿಗೆಲ್ಲ. ಹಾಂ, ಈಗ ಡೈಲಿ ಅವರು 3 ಹೊತ್ತು ಊಟ ಫ್ರೀ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ಜಾನುವಾರುಗಳಿಗೆ ಯಾವುದೇ ರೀತಿ ನೀರು ನೆರಳು ವ್ಯವಸ್ಥೆ ಚೆನ್ನಾಗಿ ಮಾಡಿ, ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಕರೆಂಟ್ ವ್ಯವಸ್ಥೆನೂ ಮಾಡಿ. ಒಟ್ಟಿನಲ್ಲಿ ನಿಮಗೆ A to Z ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಖುಷಿಯಿಂದ ಬರ್ಬೋದು, ಖುಷಿಯಿಂದ ಹೋಗ್ಬೋದು. ಓಕೆ, ರೈತರ ರೆಸ್ಪಾನ್ಸ್ ಎಲ್ಲ ಯಾವ ಥರ ಇದೆ ಸರ್? ಚೆನ್ನಾಗಿದೆ ಸರ್. ನಾಳೆ ಲೋಡ್ ಆಗುತ್ತೆ, ನೈಟ್ ಎಲ್ಲ ಜಾಸ್ತಿ ಲೋಡ್ ಆಗುತ್ತೆ. ಹಾಂ, ಎಲ್ಲ ಜನದ ನಾಳೆಯಿಂದ ಬರ್ತಾರೆ. ಈಗ ಕಮಿಟಿಲಿ ಪ್ರೈಸ್ ಎಲ್ಲ ಅನೌನ್ಸ್ ಮಾಡಿದ್ದಾರೆ, ಕ್ಯಾಶ್ ಪ್ರೈಸಾ? ಕ್ಯಾಶ್ ಪ್ರೈಸ್. ಓಕೆ, ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ನೀವು ಕರ್ಕೊಂಡು ಬಂದಿದ್ದೀರಾ? ಸರ್ ನಾವು ಈಗ 3 ಜೊತೆ ಬಂದಿದ್ದೀವಿ. 3 ಜೊತೆ ಸ್ನೇಹಿತರದೆಲ್ಲ ಸೇರಿ 3 ಜೊತೆ ಬಂದಿದ್ದೀವಿ. ಈ ಒಂದು ಗೊಂತಲ್ಲಿ ಇರೋದೆಲ್ಲ ನಿಮ್ಮ ಸ್ನೇಹಿತರದ್ದು? ಓಕೆ, ಈಗ ನಿಮ್ಮದು ಸ್ವಂತ, ಇದು ನಿಮ್ಮದು? ಹಾಂ, ನಮ್ಮ ಸ್ವಂತ ಇದು ಒಂದೇ. ಓಕೆ ಒಂದು ಓಕೆ, ಇದು ಏರಾ ಇದು? ಹಾಂ, ಒಂದು ಜೊತೆ ಇದೆ. ಓಕೆ, ಏನಲ್ಲಾಗಿದೆ ಸರ್ ಇದಕ್ಕೆ? ಸರ್ ಎರಡಲ್ಲಿ ಸರ್. ಎರಡಲ್ಲಿ ಏನು ರೇಟ್ ಹೇಳ್ತಾ ಇದ್ದಾರೆ? ಸರ್ 680. 680. ಸರ್, ಈಗ ಯೂಶ್ವಲಿ ಏನಾಗುತ್ತೆ ಅಂದರೆ ರೇಟು ಸ್ವಲ್ಪ ಜಾಸ್ತಿ ಅಂತ ನನಗೆ ಕಮೆಂಟ್ಸ್ ಬರ್ತೈತೆ. ಓಕೆ, ಆಯಿತಾ? ರೈತರುಗಳು ಸುಮ್ಮನೆ ರೇಟ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದ್ದಾರೆ. ಅವ್ರು ಕೇಳೋಕ್ಕಾಗಲ್ಲ, ಅವ್ರ ಪರವಾಗಿ ನಾನು ಕೇಳ್ತಾ ಇದ್ದೀನಿ. 680 ಯಾಕೆ ಹೇಳ್ತಾ ಇದ್ದೀರಾ ಸರ್? ಅವರು ಉದ್ದಪ್ಪನ್ನ ಜಾತಿ, ಹ್ಞೂ, ಆಮೇಲೆ ಬಾಬರು ಎಲ್ಲ ನೀಟಾಗಿದೆ, ಹಂಗಾಗಿ ದುಡ್ಡು ಜಾಸ್ತಿ. ಅಂದರೆ ಈಗ ಸುಮ್ಮನೆ ನೀವು ರೇಟ್ ಹೇಳೋದ, ಸುಮ್ಮನೆ ರೇಟ್ ಹೇಳೋದಿಲ್ಲ. ಈಗ ಆ ಒಂದು ವಸ್ತುಗೆ ಆ ಒಂದು ಇದಿರುತ್ತೆ, ಹೌದು, ಒಂದು ಪದಾರ್ಥಕ್ಕೆ ತಕ್ಕಂತೆ ಬೆಲೆ ಅಂತ ನೀವು ಹೇಳ್ತಾ ಇದ್ದೀರಾ. 50,000 ರೂಪಾಯಿ ತನೂ ಇದೆ, 1 ಲಕ್ಷದ್ದು ಇದೆ, 5 ಲಕ್ಷದ್ದು ಇದೆ, 10 ಲಕ್ಷದ್ದು ಇದೆ. ಹಾಂ, ಯಾಕಂದರೆ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾಯಿದ್ರು, ಈ ಥರ ಆದರೆ ರೈತರುಗಳು ಎತ್ತಗೊಳಕ್ಕಾಗಲ್ಲ, ರೈತರುಗಳು ಸುಮ್ಮನೆ ಹೇಳ್ತಾರೆ ಅಂತ ಹೇಳ್ತಾ ಇದ್ರು. ಅವ್ರು ಮಾತಾಡ್ತಾರಲ್ಲ, ಅವ್ರು ರೈತರಲ್ಲ. ಹಾಂ, ಯಾಕಂದರೆ ನೀವು ಹೇಳ್ತಾ ಇದ್ದೀರಾ ಈಗ ಉದ್ದಪ್ಪನ್ನ ಇರ್ಬೋದು, ಈಗ ಯಾವುದೇ ಆಗಲಿ ಫಿಟ್ನೆಸ್ಸು, ಬಾಡಿ ಫಿಟ್ನೆಸ್ಸು, ಮೇಂಟೆನೆನ್ಸು, ಜಾತಿ, ಬಣ್ಣ ಮತ್ತು ಸುಳಿ ಸುದ್ದ ಎಲ್ಲ ನೋಡೇ ಅವರು ರೇಟ್ ಹೇಳಿರ್ತಾರೆ ಅಲ್ವಾ? ಓಕೆ, ಹಾಂ, ಈಗ ಇಷ್ಟೆಲ್ಲ ಮಾಹಿತಿ ತಿಳಿಸಿದ್ದಕ್ಕೆ ನಮಗೆ ಧನ್ಯವಾದಗಳು. ಈಗ ನೀವು ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ಇದನ್ನು? ಸರ್ ಇದು ಫೈನಲ್ ಅಂದರೆ 580 ಬಂದರೆ ಕೊಡ್ತೀವಿ. 580 ಬಂದರೆ ಬಿಡ್ತೀರಾ? ಈಗ ನೀವು ಇದನ್ನು ತಗೊಂಡು ಸಾಕಿರೋದಾ ಇಲ್ಲ ನಿಮ್ಮ ಮನೆಯಲ್ಲೇ ತಗೊಂಡು ಸಾಕಿರೋದು? ತಗೊಂಡೇ ಸಾಕಿರೋದು. ಈಗ ಇದು ಉಳುಮೆ ಎತ್ತುಗಳ? ಇಲ್ಲ ಸರ್, ಶೋಕಿ. ಉಳುಮೆ ಮಾಡ್ಬೋದು, ಆದ್ರೆ ನಾವು ಮಾಡಿಲ್ಲ. ನೀವು ಮಾಡಿಲ್ಲ? ನಾವು ಮಾಡಿಲ್ಲ. ಇದು ಶೋಕಿಗೆ ಅಂತಾನೆ ಸದ್ಯಕ್ಕೆ ನೀವು ಶೋಕಿ ಮಾಡಿಸ್ಬೋದು, ಆದರೆ ನಾವು ಉಳುಮೆ ಮಾಡಿಲ್ಲ. ನೀವು ಮಾಡಿಲ್ಲ, ನಿಮ್ಮ ಹತ್ರ ಬಂದಮೇಲೆ ಮಾಡಿಲ್ಲ ನೀವು. ಒಟ್ಟಿನಲ್ಲಿ ಮಾಡಿಸ್ಬೋದು ಒಟ್ಟಿನಲ್ಲಿ. ಓಕೆ, ತಮ್ಮ ನಂಬರ್ ಹೇಳ್ತೀರಾ ಸರ್? 9964037799. ಓಕೆ ಸರ್, ಥ್ಯಾಂಕ್ ಯು. ಸರ್ ನಮಸ್ಕಾರ. ಹೇಳಿ ಸರ್. ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅವರು ಎಲ್ಲಿಂದ ಬರ್ತಿದ್ದೀರಾ? ನಾವು ಸಾತ್ನೂರು ಇದೇ ಗ್ರಾಮ. ಏನನ್ಸ್ತದೆ ಸರ್, ನಿಮ್ಮೂರೆಲ್ಲ ಜಾತ್ರೆ ನಡೀತದೆ? ಚೆನ್ನಾಗಿ ಸಕ್ಸಸ್ ಆಯ್ತಲ್ಲ ಸರ್. ಸಕ್ಸಸ್ ಆಗ್ತಿದ್ಯಾ? 2-3 ವರ್ಷ ಮಳೆ ಬಂದ್ಬಿಟ್ಟು ನಮ್ಮ ಬಾಡಿಗೆ ಸುತ್ತು. ಈಗ ರಸತ್ಮಿನ್ ಮಾಡ್ಕೊಂಡು ಮಾಡ್ತಾವೆ. ಚೆನ್ನಾಗಿ ಆಯ್ತದೆ. ಚೆನ್ನಾಗಿ ಆಗ್ತಿದ್ಯಾ? ಊಟ ಗಿಟ ಎಲ್ಲ ಕೊಡ್ತಾವೆ 3 ಟೈಮ್. 3 ಟೈಮ್ ಊಟ ಕೊಡ್ತಾರೆ. ರೈತರು ಖುಷಿಯಿಂದ ಬರ್ಬೋದಾ? ಖುಷಿಯಿಂದ ಬರ್ಬೋದು, ಊಟ ಕೊಡ್ತೀವಿ. ಎಲ್ಲ ಸೌಲಭ್ಯನೂ ಉಂಟು. ಎಲ್ಲ ಸೌಲಭ್ಯನ? ಕರೆಂಟು ಗಿರೆಂಟು ನೀರು ಎಲ್ಲ ನೀರು ನೆರಳು ಎಲ್ಲ ಉಂಟು. ಓಕೆ, ಈಗ ಈ ಒಂದು ಜೊತೆ ಏರ್ ನೋಡಿದೆ ನಿಮ್ಮದು, ಏನಲ್ಲಾಗಿದೆ ಸರ್ ಇದಕ್ಕೆ? 6 ಏನು ರೇಟ್ ಹೇಳ್ತಾ ಇದ್ದೀರಾ? 120. 120 ಫೈನಲ್? 120, 150 ಬಂದ್ರೆ ಕೊಡ್ತೀವಿ. 5-10 ಹೆಚ್ಚು ಕಡಿಮೆ ಕೊಡ್ತೀವಿ. ಓಕೆ, ಉಳುಮೆ ಎಲ್ಲ ಮಾಡಿಸ್ತಾ ಇದ್ದೀರಾ? ಎಲ್ಲ ಮಾಡ್ತೀವಿ. ಗೇಮ್ ಎತ್ಕೊಳ್ಳೆಲ್ಲ? ಓಕೆ, ಏನಿಲ್ಲ ಏನಿಲ್ಲ, ಎಲ್ಲ ಗೇಮ್ ಎತ್ಕೊಳ್ಳಿ. ಓಕೆ, ಗದ್ದೆ ಕೆಲಸ ಎಲ್ಲ ಮಾಡಿಸಿದ್ದೀರಾ? ಗದ್ದೆಲ್ಲ ಕೆಲಸ ಮಾಡ್ತೀವಿ. ನಮ್ಮ ಭೂಮಿಗಳಲ್ಲಿ ಎರೆ ಭೂಮಿ, ಕಳ್ದನ ಆಗೋಕಿಲ್ಲ. ಒಳ್ಳೆ ದನ ಬೇಕು ಈ ಭೂಮಿಲಿ, ಒಳ್ಳೆ ದನ ಬೇಕು, ಎಲ್ಲ ಇದು ಮಾಡಿಸ್ತಿದ್ದೀರಾ? ಓಕೆ, ಈಗ ಹಿಂದ್ಗಡೆ ಇರೋದು ಇದಕ್ಕೆ ಏನಲ್ಲಾಗಿದೆ? ಇವಕ್ಕೆ ಕಡ್ಬಿದ್ದೇವೆ. ಇದು ಕಡೆ ಬಿದ್ದಿದೆ. ಹಾಂ, ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ದೀರಾ? ಇವಕ್ಕೆ 1.5 ಹೇಳ್ತಾರೆ. 1.5 ಹೇಳ್ತಾರೆ. ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ? ಫೈನಲ್ 5,000 ಹೆಚ್ಚು ಕಡಿಮೆ. ಇದು 5,000 ಹೆಚ್ಚು ಕಡಿಮೆ. ಓಕೆ, ಇದು ಎಲ್ಲ ಚೆನ್ನಾಗಿ ಎಲ್ಲ ಉಳುಮೆ ಮಾಡಿಸ್ತಾರೆ? ಚೆನ್ನಾಗಿ ಮಾಡ್ತಾರೆ. ಓಕೆ, ನಾವು 4 ಕಲ್ಲಲ್ಲಿ ತಂದದ್ದು. 4 ಕಲ್ಲಲ್ಲಿ ತಗೊಂಡ್ಬಂದು ಈಗ ಎಲ್ಲ ಚೆನ್ನಾಗಿ ದುಡಿತಾವೆ. ಓಕೆ, ಈಗ ತಮ್ಮ ನಂಬರ್ ಹೇಳ್ತೀರಾ ಸರ್ ಹಂಗಾದ್ರೆ? ಆಯ್ತು ಸರ್. ನಂಬರ್ 97 42 ಓಕೆ 89 74 24. ಓಕೆ ಸರ್, ಥ್ಯಾಂಕ್ ಯು. ಆಯ್ತು ಸರ್.